ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಲಿ ಅಂತ ಹೇಳ್ಕೊಂಡು ಒಬ್ಬ ಅತುಲ್ ಅನ್ನುವಂತಹ ವ್ಯಕ್ತಿ ನಾಸ್ನೀನ್ ಅನ್ನುವಂತಹ ಹುಡುಗಿಯನ್ನ ವಂಚಿಸಿ ಇಬ್ರು ಮಕ್ಕಳನ್ನ ಕೊಟ್ಟು, ಆ ಮಕ್ಕಳು 11 ವರ್ಷ 6 ವರ್ಷದವರು ಆದ ನಂತರ ಆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹಣ ಕೊಡಪ್ಪ ಅಂತ ಹೇಳಿದ್ರೆ, ಈಕೆನ ನಾನು ಮದುವೆನೇ ಆಗಿಲ್ಲ, ಹಣ ಕೊಡೋದಕ್ಕೆ ಬರೋದಿಲ್ಲ, ನಾನು ಅವಳನ್ನ ಇಟ್ಕೊಂಡಿದ್ದೆ ಅಷ್ಟೇ ಅಂತ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಹೇಳ್ತಾನೆ. ಆ ನಂತರ ಏನಾಯ್ತು, ದೊಡ್ಡ ಟ್ವಿಸ್ಟ್ ಇದೆ. ಯಾಕೆಂದ್ರೆ ಆತನ ತಲೆ ಮೇಲೆ ಈಗ ದೊಡ್ಡ ದೊಡ್ಡ ಆಪಾದನೆಗಳು, ಕೇಸುಗಳು ಎಲ್ಲ ಬಿದ್ದಿದ್ದಾವೆ. ಹೇಗೆ ಬಿದ್ದಿದ್ದಾವೆ? ಪ್ಲಸ್ ಲವ್ ಜಿಹಾದ್ ಅನ್ನುವಂತಹ ಒಂದು ಕಾಲ್ಪನಿಕ ಇದನ್ನ ಇಟ್ಕೊಂಡು ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ, ಸಂಘ ಪರಿವಾರ, ಆ ಗೂಂಡಾ ಪಡೆ, ಈ ಗೂಂಡಾ ಪಡೆ ಏನೇನೋ ಮಾಡ್ತಿರ್ತಾರಲ್ಲ. ಆಕ್ಚುಲಿ ಇದು ಏನು ಹಾಗಾದ್ರೆ? ಇಲ್ಲದ ಲವ್ ಜಿಹಾದ್ ಬಗ್ಗೆ ಅಷ್ಟು ಮಾತನಾಡುವವರು, ಹಿಂದೂ ಒಬ್ಬ ಮುಸ್ಲಿಂ ಹೆಸರಿಟ್ಕೊಂಡು ಮುಸ್ಲಿಂ ಹುಡುಗಿಯನ್ನ ವಂಚಿಸಿದಾನಲ್ಲ, ವಂಚಿಸಿ ಮಕ್ಕಳು ಕೊಟ್ಟು ಈಗ ನಾನು ಅವಳ ಜೊತೆ ಮದುವೆನೇ ಆಗಿಲ್ಲ, ಇಟ್ ವಾಸ್ ಜಸ್ಟ್ ಎನ್ ಅಫೇರ್, ಕೀಪ್ ನನಗವಳು ಅಂತ ಹೇಳ್ಕೊಂಡಿದ್ದಾನಲ್ಲ, ಕೋರ್ಟಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತ್ರ ಚಕರ ಎತ್ತಲ್ಲ, ಏನು ಮಾತಾಡಲ್ಲ. ಸೊ ಏನಿದು ಪ್ರಕರಣ, ಎಲ್ಲಿಯದು, ವಿವರಗಳನ್ನು ಕೊಡ್ತೀನಿ. ತುಂಬಾ ಸ್ವಾರಸ್ಯಕರವಾಗಿದೆ ಇದು ಘಟನೆ. ಮೊದಲಿಗೆ ಒಂದು ಸೂಚನೆ ಏನು ಅಂದ್ರೆ, ಇದರಲ್ಲಿ ಬಳಸಿರುವಂತಹ ಪ್ರತಿಯೊಂದು ಹೆಸರು ಸಹ ಕಾಲ್ಪನಿಕ. ಬಟ್ ಅವನು ಹಿಂದೂ ಮುಸ್ಲಿಂ ಹೆಸರು ಹೇಳ್ಕೊಂಡು ಆಕೆಯನ್ನು ವಂಚಿಸಿದ್ದಾನೆ, ಮುಸ್ಲಿಂ ಹುಡುಗಿನ ಅನ್ನೋದು ಸತ್ಯ. ಅದು ಬಿಟ್ಟರೆ ಅವರ ಹೆಸರುಗಳನ್ನ ಬದಲಾಯಿಸಿದ್ದೀನಿ ಅವರದೇ ಧರ್ಮದ ಆಧಾರದ ಮೇಲೆ. ಯಾಕೆಂದ್ರೆ ಕೋರ್ಟ್ ಕೇಸ್ ನಡೀತಾ ಇದೆ, ಪ್ಲಸ್ ಕೋರ್ಟ್ ಆದೇಶ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಹೆಸರುಗಳನ್ನ ಬಹಿರಂಗಪಡಿಸಬೇಡಿ, ಅವರ ಗುರುತನ್ನ ಬಹಿರಂಗಪಡಿಸಬೇಡಿ ಅಂತ ಹೇಳ್ಕೊಂಡಿದೆ. ಹಾಗಾಗಿ ಅದನ್ನ ಬಹಿರಂಗಪಡಿಸೋಕ್ಕಾಗೋದಿಲ್ಲ. ಸೊ ಹೆಸರುಗಳು ಬೇರೆ ಇರುತ್ತೆ, ಬಟ್ ಕಾಂಟೆಕ್ಸ್ಟ್ ಒಂದೇನೆ. ಸೊ ಇದು ನಡೆದಿರುವಂತಹದ್ದು ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು ಒಂದು 15 ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗತ್ತೆ. 15 ವರ್ಷಗಳ ಹಿಂದೆ ಒಂದು ಮುಸ್ಲಿಂ ಹುಡುಗಿ, ಆಕೆ ನಾವಿಟ್ಟಿರೋ ಹೆಸರು ನಾಜ್ನೀನ್ ಅಂತ. ಆ ನಾಜ್ನೀನ್ ಅನ್ನುವಂತಹ ಹುಡುಗಿಯನ್ನ ಅಲಿ ಅನ್ನುವಂಥವನು ಪರಿಚಯ ಮಾಡಿಕೊಂಡು ಪ್ರೀತಿ ಆಗತ್ತೆ. ಈ ಅಲಿ ಅನ್ನುವಂಥವನು ಪರಿಚಯ, ಪ್ರೀತಿ, ಮುಂದೆ ದೈಹಿಕ ಸಂಬಂಧಕ್ಕೂ ಹೋಗುತ್ತೆ. ಆಕೆ ಗರ್ಭವತಿ ಆದ ತಕ್ಷಣನೇ ಹೆದರ್ಕೊಂಡು, ಇಬ್ರು ಹೆದರ್ಕೊಳ್ತಾರೆ, ಅಬಾರ್ಷನ್ ಮಾಡಿಸ್ಕೊಳ್ತಾರೆ. ಇದು 2ನೇ ಬಾರಿನೂ ಆಗತ್ತೆ. 2 ಅಬಾರ್ಷನ್ಗಳಾದ ನಂತರ ಆಕೆ ಎಚ್ಚೆತ್ಕೊಳ್ತಾಳೆ, ಮದುವೆ ಆಗೋಣ ಅಂತ ಪಟ್ಟು ಹಿಡಿತಾಳೆ. ಇಲ್ಲ, ನಾನು ದೊಡ್ಡ ಬಿಲ್ಡರು, ಓಡಾಟ ಜಾಸ್ತಿ ಇರುತ್ತೆ, ಕೆಲಸ ಜಾಸ್ತಿ ಇದೆ, ಜೀವನದಲ್ಲಿ ಇನ್ನೂ ಸೆಟ್ಲ್ ಆಗಬೇಕು, ಸಿಕ್ಕಾಪಟ್ಟೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ಗಳು ತಗೊಂಡ್ಬಿಟ್ಟಿದ್ದೀನಿ, ಈಗಲೇ ಮದುವೆ ಆದರೆ ಎಲ್ಲ ಎಡವಟ್ಟಾಗ್ಬಿಡುತ್ತೆ, ದಯವಿಟ್ಟು ಮದುವೆ ಆಗೋದು ಬೇಡ ಅಂತ ಹೇಳ್ತಾನೆ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ 3ನೇ ಬಾರಿಗೂ ಸಹ ಅಬಾರ್ಷನ್ ಆಗತ್ತೆ. ಅದಾದ ನಂತರ ಆಕೆ ಪಟ್ಟು ಹಿಡಿದ ಮೇಲೆ, ಮದುವೆ ಆಗೋದು ಬೇಡ ಸದ್ಯಕ್ಕೆ, ನೀನು ನಾನು ಒಟ್ಟಿಗೆ ಇರೋಣ ಅಂತ ಹೇಳಿ ಪಕ್ಕದ ಜಿಲ್ಲೆಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಮನೆ ಮಾಡಿ ಆ ಮನೆಯಲ್ಲಿ ಸಂಸಾರನೆ ಮಾಡಕ್ ಶುರು ಮಾಡ್ತಾನೆ. ವಾರಕ್ಕೆ 2-3 ದಿನ ಬಂದು ಹೋಗೋದು, ಮಿಕ್ಕ ದಿನ ನನ್ನ ಕೆಲಸ ಇದೆ, ಬಿಲ್ಡರು ನಾನು, ಆ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಈ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅಂತ ಓಡಾಡ್ಕೊಂಡು ಇರ್ತಾನೆ. ಅವ್ರಿಗಿಬ್ರು ಮಕ್ಕಳು ಆಗ್ತವೆ. ಆ ಮಕ್ಕಳಿಗೆ ಈಗಿನ ವಯಸ್ಸು 6 ವರ್ಷದ ಮಗಳು, 11 ವರ್ಷದ ಮಗ. ಇಬ್ರು ಮಕ್ಕಳು ಆಗ್ತಾರೆ. ಎಲ್ಲ ಆದ ನಂತರ ಇದ್ದಕ್ಕಿದ್ದ ಹಾಗೆ ಅವನು ಆ ಮನೆಗೆ ಬರೋದು, ದುಡ್ಡು ಕೊಡೋದು, ಖರ್ಚಿಗೆ ಕಾಸು ಕೊಡೋದು ಎಲ್ಲ ನಿಲ್ಲಿಸ್ಬಿಡ್ತಾನೆ. ಆಕೆ ಕಂಪ್ಲೇಂಟ್ ಕೊಡ್ತಾಳೆ, ಅಟ್ಲೀಸ್ಟ್ ನನಗೆ ತಿಂಗಳಿಗೆ ಎಷ್ಟು ಅಂತ ಮೇಂಟೆನೆನ್ಸ್ ಆದ್ರೂ ಕೊಡ್ಲಿ, ಮಕ್ಕಳನ್ನ ಸಾಕ್ಬೇಕಲ್ಲ ನಾನು ಅಂತ. ಅದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ಬಂದಂತಹ ಈ ಆಸಾಮಿ, ನಾನು ಅಲಿ ಅಲ್ಲ, ನಾನು ಅತುಲ್, ನಾನು ಮುಸ್ಲಿಮೇ ಅಲ್ಲ, ನಾನು ಹಿಂದೂ, ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ನನಗೆ ಸಂಸಾರ ಇದೆ, ಇವಳ ಜೊತೆ ನನಗೆ ಅಫೇರ್ ಇತ್ತು ಅಷ್ಟೇ, ಇವಳು ನನ್ನ ಕೀಪು ಇಟ್ಕೊಂಡಿದ್ದ, ನಾನು ಮದುವೆ ಆಗಿಲ್ಲ, ಹಾಗಾಗಿ ನಾನು ಯಾವುದೇ ಪರಿಹಾರ ಕೊಡುವಂತಹ ಅವಶ್ಯಕತೆ ಇಲ್ಲ, ಮೇಂಟೆನೆನ್ಸ್ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ವಾದ ಮಾಡ್ತಾನೆ. ಯಾವಾಗ ಆ ರೀತಿಯಾದಂತಹ ಇದಾಗುತ್ತೋ, ಈಕೆ ಹೋಗಿ ಅವನ ಮೇಲೆ, ಹಾಗಾದ್ರೆ ನೀನು ಹಿಂಗ್ ಮಾಡಿದ್ರೆ ನಾನು ಹಿಂಗ್ ಮಾಡ್ತೀನಿ ಅಂತ ಹೋಗಿ ರೇಪ್ ಕೇಸ್ ಹಾಕ್ಬಿಡ್ತಾಳೆ. ಇವನು ನನ್ನ ವರ್ಷಗಟ್ಲೆಯಿಂದ ಮದುವೆ ಆಗ್ತೀನಿ ಅನ್ನುವಂತಹ ಆಮಿಷ ತೋರಿಸಿ ದೈಹಿಕವಾಗಿ ಬಳಸ್ಕೊಂಡಿದ್ದಾನೆ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅಂತ. ಆ ಕೇಸಿಗೆ ಹೋಗಬೇಕಾದಂತಹ ಸನ್ನಿವೇಶ ಬಂದಾಗ ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾನೆ, ನಾನು ಅವಳ ಜೊತೆಯಲ್ಲಿ ರೇಪ್ ಎಲ್ಲ ಮಾಡಿಲ್ಲ, ಬಲವಂತನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ, ಒಪ್ಪಿಗೆ ಸಂಬಂಧ ಇತ್ತು, ಆ ಮಕ್ಕಳು ನನ್ನ ಮಕ್ಕಳೇನೆ ಅಂತ ಅಲ್ಲಿ ಒಪ್ಕೊಳ್ತಾನೆ. ಇಲ್ಲಿ ಬಂದು ಆರಂಭದಲ್ಲಿ ಹೇಳಿರ್ತಾನೆ, ಆ ಮಕ್ಕಳಿಗೂ ನನಗೂ ಸಂಬಂಧ ಇಲ್ಲ, ಇವಳ ಜೊತೆ ಮಾತ್ರ ಅಫೇರ್ ಇತ್ತು ನನಗೆ ಅಂತ. ಈಗ ಅಲ್ಲಿ ಹೋಗಿ ಆ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿ ಹೇಳ್ತಾನೆ, ಮಕ್ಕಳು ನನ್ನವೇ, ಮಕ್ಕಳು ಹೆಂಗಾಯ್ತು, ನಾನು
ಬಲವಂತ ಮಾಡಿದ್ದಿದ್ರೆ ಅಂತ ಅಲ್ಲಿ ಒಪ್ಕೊಂಡಿದ ತಕ್ಷಣನೇ ಈ ಕಡೆ ಕೇಸ್ಗೆ ಉಲ್ಟಾಗತ್ತೆ, ಈ ಕಡೆ ಕೋರ್ಟ್ ಹಿಡ್ಕೊಳತ್ತೆ. ನಿನ್ನ ಮಕ್ಕಳೇ ಅಂತ ನೀನು ಒಪ್ಕೊಂಡಿದ್ದಾದ್ಮೇಲೆ ಈಗ ಪರಿಹಾರ ಕೊಡಬೇಕು ನೀನು ಅಂತ. ತಿಂಗಳಿಗೆ 1 ಲಕ್ಷ ರೂಪಾಯಿ ನೀನು ಕೊಡಬೇಕು ಮೇಂಟೆನೆನ್ಸ್. ಪ್ಲಸ್ ಈ ಕಳೆದ 2 ವರ್ಷದಿಂದ ನೀನು ಏನು ಅವಳಿಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಅದಕ್ಕೆ ತಿಂಗಳಿಗೆ 1 ಲಕ್ಷದ ಲೆಕ್ಕದಲ್ಲಿ 25 ಲಕ್ಷ ರೂಪಾಯಿ ಕೊಡಬೇಕು. ಪ್ಲಸ್ ಇನ್ಮೇಲೆ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿಯನ್ನ ನೀನು ಮೇಂಟೆನೆನ್ಸ್ ಅಂತ ಕೊಡಬೇಕು ಅಂತ ಆದೇಶ ಆಗಿದೆ. ಮುಂದಕ್ಕೆ ಕೇಸು ಬೇರೆ ರೀತಿ ಹೋಗುತ್ತೆ, ಆ ಕೇಸು ಆ ಕಡೆಗೆ ಇರಲಿ. ಈಗ ಈ ಸಂಘ ಪರಿವಾರ, ಬಿಜೆಪಿ, ಆ ಗೂಂಡಾಪಡೆ ಈ ಗೂಂಡಾಪಡೆಗಳೊಂದು ಕಾಲ್ಪನಿಕವಾದಂತಹ ಒಂದು ವರ್ಡ್ ಇಟ್ಕೊಂಡು ಓಡಾಡ್ತಾವಲ್ಲ, ಲವ್ ಜಿಹಾದ್ ಅಂತ. ಆ ಲವ್ ಜಿಹಾದ್ ಅಂತ ಬಾಯಿ ಪಡ್ಕೊಳ್ಳುವಂತಹ ಈ ಜನ ಇದನ್ನ ಯಾವ ಜಿಹಾದ್ ಅಂತ ಕರೀತಾರೆ ಅಥವಾ ಏನಂತ ಕರೀತಾರೆ ಇದನ್ನ? ಇಲ್ಲಿ ಒಬ್ಬ ಹಿಂದೂ ಮುಸ್ಲಿಂ ಹೆಸರು ಹೇಳಿ ಮುಸ್ಲಿಂ ಯುವತಿಯನ್ನ ನಂಬಿಸಿ ಮಕ್ಕಳು ಮಾಡಿ ಅವ್ರು ದೊಡ್ಡವರಾಗೋವರೆಗೂ ಅವ್ರ ಜೊತೆಲೇ ಇದ್ದು ಆಲ್ಮೋಸ್ಟ್ ದೊಡ್ಡವರಾಗೋವರೆಗೂ 11 ವರ್ಷ 6 ವರ್ಷ ಆಗೋವರೆಗೂ ಮಕ್ಕಳಿಗೆ, ಈಗ ಅದು ಬರೀ ಅಫೇರ್ ಅಷ್ಟೇ. ನಾನು ಮುಸ್ಲಿಮೇ ಅಲ್ಲ, ನನ್ನ ಹೆಸರು ಅದೇ ಅಲ್ವೇ ಅಲ್ಲ, ನಾನು ಬೇರೆ ಹೆಸರು, ನಂದು ನನ್ನ ಜೀವನ ಬೇರೆ ಇದೆ, ನನ್ನ ಸಂಸಾರ ಬೇರೆ ಇದೆ, ಹೆಂಡತಿ ಮಕ್ಕಳಿದ್ದಾರೆ ಅಂದ್ರೆ ಇದನ್ನ ಯಾವ ವಂಚನೆ ಅಡಿಯಲ್ಲಿ ತಗೊಂಡು ಬರ್ತೀರಿ? ಅದರ ಬಗ್ಗೆ ಮಾತ್ರ ಯಾರಿಗೂ ಏನು ಇಲ್ಲ. ಅದೇ ಉಲ್ಟಾ ಆಗಿದ್ದಿದ್ರೆ ಒಬ್ಬ ಮುಸ್ಲಿಂ ಹಿಂದೂ ಅಂತ ಹೇಳ್ಕೊಂಡು ಹಿಂದೂ ಹುಡುಗಿಗೆ ಆ ರೀತಿ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಮಧ್ಯಪ್ರದೇಶದಲ್ಲಿ ಬುಲ್ಡೋಸರ್ ಹರಿತಿತ್ತು ಅವ್ರ ಮನೆಗಳ ಮೇಲೆ. ಎಲ್ಲೆಲ್ಲ ಅವನು ಮನೆಗಳು ಕಟ್ಟಿಸ್ತಿದ್ದಾನೋ, ಬಿಲ್ಡಿಂಗ್ ಕಟ್ಟಿಸ್ತಿದ್ದಾನೋ ಅಲ್ಲೆಲ್ಲ ಬುಲ್ಡೋಸರ್ ಹರಿಸಿರೋರು. ಬಟ್ ಇವಾಗಿಲ್ಲ. ಈಗ ಯಾರ ಭಾವನೆಗಳಿಗೂ ಧಕ್ಕೆ ಆಗಿಲ್ಲ, ಯಾವ ಜಿಹಾದು ನಡೆದಿಲ್ಲ, ಯಾವ ಮೋಸನೂ ನಡೆದಿಲ್ಲ, ಎಂಥದ್ದು ನಡೆದಿಲ್ಲ. ಸಾಬ್ ಚಂಗಾಸಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಆಕ್ಚುಲಿ ಮಧ್ಯಪ್ರದೇಶದಲ್ಲಿ ಇದೇ ಬಿಜೆಪಿ ಇವಾಗ ಇದೆಯಲ್ಲ, ಮೋಹನ್ ಯಾದವ್ ಸರ್ಕಾರ, ಬಿಜೆಪಿದು, ಆ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿ ಮಾಡಿದೆ. ಲವ್ ಜಿಹಾದ್ ಹೆಸರಲ್ಲೇ ಮಾಡಿರೋದು ಅವ್ರು ನೋಡಿ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳುತ್ತೆ ಲವ್ ಜಿಹಾದ್ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿಗಳು ಇಲ್ಲ, ಆ ರೀತಿ ಎಂಥದ್ದು ಇಲ್ಲ ಅಂತ. ಬಟ್ ವೋಟ್ ಬ್ಯಾಂಕ್ಗಾಗಿ ಅವರು ರಾಜ್ಯಗಳಲ್ಲಿ ಲವ್ ಜಿಹಾದ್ ಅನ್ನ ಕತೆ ಕಟ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೇನೆ ಧರ್ಮ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದ್ರೆ 7 ವರ್ಷ ಜೈಲು, ಲಕ್ಷಾಂತರ ರೂಪಾಯಿ ಫೈನು ಅಂತ ಒಂದು ಆದೇಶ ಮಾಡಿಟ್ಟಿದ್ದಾರೆ. ಅದು ಇದಕ್ಕೆ ಅನ್ವಯ ಆಗತ್ತಾ ಈಗ? ಯಾಕೆಂದ್ರೆ ಅವ್ರು ಮಾಡಿರೋದು ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದಕ್ಕೆ. ಇಲ್ಲಿ ಹುಡುಗ ಹಿಂದೂ ಆಗ್ಬಿಟ್ಟ, ಹಿಂದೂ ಮೋಸ ಮಾಡಿರೋದು, ಮುಸ್ಲಿಂ ಹೆಸರು ಹೇಳಿ ನಂಬಿಸಿ ಮೋಸ ಮಾಡಿದ್ದಾನೆ ಮುಸ್ಲಿಂ ಹುಡುಗಿಗೆ. ಸೊ ಹಾಗಾಗಿ ಅಲ್ಲಿಯೂ ಸಹ ಆ ಕಾನೂನು ಸಹ ಸೈಲೆಂಟ್ ಆಗಿದೆ. ಮೋಹನ್ ಯಾದವ್ ಸರ್ಕಾರ ಸಹ ಕಂಪ್ಲೀಟ್ ಸೈಲೆನ್ಸ್, ಏನು ಆಗೇ ಇಲ್ಲ ಅಂತ. ಕೋರ್ಟಲ್ಲಿ ಇದೆಯಂತೆ, ಅದು ಕೋರ್ಟ್ ನೋಡ್ಕೊಳ್ಳುತ್ತಂತೆ. ಹೌದು, ಬೇರೆ ಪ್ರಕರಣಗಳಲ್ಲಿಯೂ ಸಹ ಕೋರ್ಟ್ ನೋಡ್ಕೊಳ್ಳುತ್ತೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಕಂಡ ಮನೆಗಳಿಗೆ ಹೋಗಿ ಅವ್ರ ಪರ್ಸನಲ್ ಲೈಫಲ್ಲಿ ಆಟ ಆಡೋದಕ್ಕೆ? ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾವ್ದಾದ್ರು ಒಂದು ಪ್ರಕರಣ ಸಿಕ್ಕಿದ್ರೆ ಅದನ್ನ ಇಡೀ ಸಮುದಾಯಕ್ಕೆ ಹಚ್ಚಿ ಇಡೀ ಸಮುದಾಯನ ವಿಲನ್ ಮಾಡಿ ಇಡೀ ಸಮುದಾಯದ ವಿರುದ್ಧ ಇಡೀ ದೇಶದಲ್ಲಿ ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಿರಲ್ಲ, ಈಗೇನ್ ಮಾಡ್ತೀರಿ? ಈ ಹಿಂದೂ ಮುಸ್ಲಿಂ ಅಂತ ಹೇಳಿ ಮುಸ್ಲಿಂ ಹುಡುಗಿಗೆ ನಂಬಿಸಿ ಸಂಸಾರ ಮಾಡಿ ಆಕೆಗೆ ಮಕ್ಕಳು ಕೊಟ್ಟು ಕೈ ಕೊಟ್ಟಿದ್ದಾನಲ್ಲ, ಈಗ ಆಮೇಲೆ ಹೇಳ್ತಾನಲ್ಲ ನಾನು ಮುಸ್ಲಿಮೇ ಅಲ್ಲ, ನಾನು ಹಿಂದೂ, ಸುಳ್ಳು ಹೇಳಿದ್ದೆ ನಾನು ಅಂತ. ಅಷ್ಟೇ, ಇದು ಆಕ್ಚುಲ್ ಆದಂತಹ ಧೋಕಾ. ಇವ್ರು ಹೇಳ್ತಾರಲ್ಲ ಕಾಲ್ಪನಿಕವಾಗಿ ಲವ್ ಜಿಹಾದ್ ಅಂತ, ಎಲ್ಲ ಕಟ್ಟುಕತೆಗಳು, ಅದೆಲ್ಲ ವೈಯಕ್ತಿಕವಾಗಿ ಏನೇನೋ ನಡೀತಿರ್ತವೆ. ಇದು ವೈಯಕ್ತಿಕನೇ. ಇಲ್ಲಿಯೂ ನಾವು ಧರ್ಮವನ್ನು ಬೆರೆಸೋದಕ್ಕೆ ಆಗೋದಿಲ್ಲ, ಧರ್ಮವನ್ನು ತರೋ ಅವಶ್ಯಕತೆನೂ ಇಲ್ಲ. ಬಟ್ ಇವ್ರು ಮಾಡ್ತಾರಲ್ಲ ಅದನ್ನ ವಿವರಿಸೋದಕ್ಕೆ ನಾನು ಹೇಳಿದ್ದು ಹಿಂದೂ ಮುಸ್ಲಿಂ ಅಂತ. ನಾನು ಹೇಳಿದ್ದು ಇವ್ರು ಮಾಡ್ತಾರಲ್ಲ ಇವರ ಕನಿಷ್ಠ ಬುದ್ಧಿಯನ್ನ ಎತ್ತಿ ತೋರಿಸೋದಕ್ಕೆ ನಾನು ಹೇಳಬೇಕಾಯ್ತು ಅಷ್ಟೇ ಹೊರತು ಇದು ಸಹ ಒಂದು ವೈಯಕ್ತಿಕ ಪ್ರಕರಣನೇ. ಇಲ್ಲಿ ಒಂದು ಹೆಣ್ಣು ಗಂಡಿನ ನಡುವೆ ಮೋಸ ನಡೆದಿದೆ ಅಷ್ಟೇ, ಸಿಂಪಲ್. ಅದು ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಏನ್ ಶಿಕ್ಷೆ ಆಗುತ್ತೋ ಆ ಶಿಕ್ಷೆಗಳಾಗ್ತವೆ. ಅಲ್ಲಿ ಧರ್ಮನ ಎಳ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ. ಬಟ್ ಲವ್ ಜಿಹಾದ್ ಹೆಸರಲ್ಲಿ ಅಷ್ಟೆಲ್ಲ ನಾಟಕ ಮಾಡ್ತಿರಲ್ಲ ನೀವು ಅಂತ ನಾನು ಹೇಳ್ತಿರೋದು ಅಷ್ಟೇ. ಈ ಪ್ರಕರಣವನ್ನ ಸುದ್ದಿ ಮಾಡೋ ಅವಶ್ಯಕತೆನೂ ಇಲ್ಲ. ಬಟ್ ಇಂತಹ ಅನಿಷ್ಟ ಪೀಡೆಗಳಿದಾವಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಟಾರ್ಗೆಟ್ ಮಾಡ್ತಾರೆ, ಸಾಧ್ಯ ಆದಷ್ಟು ದಲಿತ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಿರ್ತಾರಲ್ಲ, ಅದಕ್ಕೆ ಒಂದು ಈ ರೀತಿಯಾದಂತಹದ್ದು ಸತ್ಯಾಂಶ ಘಟನೆಗಳು ಈ ರೀತಿ ನಡೀತವೆ ಅಂತ ತೋರಿಸೋದಕ್ಕೆ ಮಾತ್ರನೇ ಈ ಪ್ರಕರಣ ನಿಮ್ಮ ಮುಂದೆ ತಂದಿತ್ತು ಅಷ್ಟೇ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಸರುಗಳೆಲ್ಲ ಕಾಲ್ಪನಿಕ, ಬಟ್ ಅಲ್ಲಿ ಅವರ ಧರ್ಮಗಳು ಒರಿಜಿನಲ್. ಏನ್ ಹೇಳಿದ್ದೀನೋ ಅದೇ ಧರ್ಮಕ್ಕೆ ಸಂಬಂಧಪಟ್ಟವರು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.